ಪ್ರವಾಸ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳನ್ನು ಮುಗಿಸಿದ್ದೀನಿ. ಇನ್ನು 4-5 ಜಿಲ್ಲೆಯಲ್ಲಿ ಕೊಪ್ಪಳ ಒಂದು. ಸೊ ಕೊಪ್ಪಳ ಇವತ್ತು ನಾಳೆ ನಾಡಿದ್ದು ನಮ್ಮ ವಿದ್ಯಾರ್ಥಿನಿಯರ ಜೊತೆ ಕಾನೂನಿನ ಅರಿವಿನ ಕಾರ್ಯಕ್ರಮ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಮತ್ತು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳು, ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ನು, ಅಲೆಮಾರಿ ಸಮುದಾಯ, ದೇವದಾಸಿಯರು, ಮತ್ತು ಹಾಸ್ಟೆಲ್ಸ್ಗಳು, ಇವನ್ನೆಲ್ಲ ವಿಸಿಟ್ ಮಾಡ್ತೇನೆ. ಮತ್ತು 7ನೇ ತಾರೀಕು DC ಅವರ ಇದೇ ಆಫೀಸ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಈ ಭಾಗದ ಹೆಣ್ಣು ಮಕ್ಕಳ, ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮ ಮತ್ತು ರಿವ್ಯೂ ನಡೆಯುತ್ತೆ. ಮತ್ತು ಸಂಜೆ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರು. ಈಗ ಇಲ್ಲಿರುವಂಥ ಕೆಲವು ವಿದ್ಯಾರ್ಥಿನಿಯರ ಬೇಡಿಕೆ ಅಂದರೆ ಇತ್ತೀಚೆಗೆ ಅವರಿಗೆ ಈಗ ಒಂದು ರಾಜ್ಯ ಸರ್ಕಾರದ ಒಂದು ಆದೇಶ ಇದೆ, ಈ ಕಾರ್ಮಿಕ ವರ್ಗದಲ್ಲಿ ಕೆಲಸ ಮಾಡೋರಿಗೆ ಒಂದು ದಿನ ರಜೆ ಅಂತೇಳಿ. ಇಲ್ಲಿನ ವಿದ್ಯಾರ್ಥಿನಿಯರು ಕೂಡ ಮುಟ್ಟಿನ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ದಿನ ರಜೆ ಬೇಕು, ಮತ್ತು ಶುಚಿ ಪ್ಯಾಡ್ಗಳಲ್ಲಿ ಯಾವುದೇ ರೀತಿ ಸಪ್ಲೈ ಆಗ್ತಿಲ್ಲ ಅಂತ ಅನ್ನೋದನ್ನು ಅವ್ರ ಬೇಡಿಕೆ ಕೂಡ ಈ ಮುಂದೆ ಇಟ್ಟಿರುವಂಥದ್ದು. ಖಂಡಿತವಾಗ್ಲೂ ನಾನು DC ಅವ್ರಿಗೆ ಹೇಳ್ತೇನೆ. ಈಗ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾಲೇಜ್ಗಳಲ್ಲೂ, ಎಲ್ಲ ಹಾಸ್ಟೆಲ್ಸ್ಗಳಲ್ಲೂ ಹೆಣ್ಣುಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಸ್ ಕೊಡಬೇಕು. ಮತ್ತು ಋತುಚಕ್ರವಿನ ರಜಾ ಕೆಲಸ ಮಾಡ್ತಾ ಇರುವಂಥ ಖಾಸಗಿ ಮತ್ತು ಸರ್ಕಾರ ಅವರಿಗೆ ರಜೆ ಅಂತ ಘೋಷಿಸಿದೆ. ಸೊ ಮಕ್ಕಳಿಗೂ ಸಹ ಕೊಡಲಿ ಅಂಥೇಳಿ ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಬರಿತೇನೆ. ನಮಸ್ಕಾರ. ಶಾಲೆಗಳಲ್ಲಿ ಶೌಚಾಲಯಗಳು ಮೇಡಮ್ ಅಂದರು, ಈ ಹೈಸ್ಕೂಲ್ಗಳಲ್ಲಿ ಆಗಲಿ, ಕಾಲೇಜುಗಳಲ್ಲಾಗಲಿ ಶೌಚಾಲಯಗಳ ಕೊರತೆ ಕೂಡ ಭಾಳಷ್ಟು ಇದೆ ಮೇಡಮ್ ಈ ಭಾಗದಲ್ಲಿ. ನೀವು ಯಾವ ಸಾಕಷ್ಟು ಶಾಲೆಗಳಲ್ಲಿ ಖಂಡಿತವಾಗ್ಲೂ ನಾನು DC ಅವ್ರ ಗಮನಕ್ಕೆ ತಂದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳನ್ನು ಗಮನಿಸಿ ಅಲ್ಲೇನೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಿ ನಮಗೆ ಇಮಿಡಿಯೇಟ್ಲಿ ವರದಿ ಕೊಡಲಿಕ್ಕೂ ಸಹ ಹೇಳ್ತೇನೆ. ಪ್ರವಾಸ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳನ್ನು ಮುಗಿಸಿದ್ದೀನಿ. ಇನ್ನು 4-5 ಜಿಲ್ಲೆಯಲ್ಲಿ ಕೊಪ್ಪಳ ಒಂದು. ಸೊ ಕೊಪ್ಪಳ ಇವತ್ತು ನಾಳೆ ನಾಡಿದ್ದು ನಮ್ಮ ವಿದ್ಯಾರ್ಥಿನಿಯರ ಜೊತೆ ಕಾನೂನಿನ ಅರಿವಿನ ಕಾರ್ಯಕ್ರಮ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಮತ್ತು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳು, ಸ್ಟೇಷನ್ನು, ಪೊಲೀಸ್ ಸ್ಟೇಷನ್ನು, ಅಲೆಮಾರಿ ಸಮುದಾಯ, ದೇವದಾಸಿಯರು, ಮತ್ತು ಹಾಸ್ಟೆಲ್ಸ್ಗಳು, ಇವನ್ನೆಲ್ಲ ವಿಸಿಟ್ ಮಾಡ್ತೇನೆ. ಮತ್ತು 7ನೇ ತಾರೀಕು DC ಅವರ ಇದೇ ಆಫೀಸ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಈ ಭಾಗದ ಹೆಣ್ಣು ಮಕ್ಕಳ, ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮ ಮತ್ತು ರಿವ್ಯೂ ನಡೆಯುತ್ತೆ. ಮತ್ತು ಸಂಜೆ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರು. ಈಗ ಇಲ್ಲಿರುವಂಥ ಕೆಲವು ವಿದ್ಯಾರ್ಥಿನಿಯರ ಬೇಡಿಕೆ ಅಂದರೆ ಇತ್ತೀಚೆಗೆ ಅವರಿಗೆ ಈಗ ಒಂದು ರಾಜ್ಯ ಸರ್ಕಾರದ ಒಂದು ಆದೇಶ ಇದೆ, ಈ ಕಾರ್ಮಿಕ ವರ್ಗದಲ್ಲಿ ಕೆಲಸ ಮಾಡೋರಿಗೆ ಒಂದು ದಿನ ರಜೆ ಅಂತೇಳಿ. ಇಲ್ಲಿನ ವಿದ್ಯಾರ್ಥಿನಿಯರು ಕೂಡ ಮುಟ್ಟಿನ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ದಿನ ರಜೆ ಬೇಕು, ಮತ್ತು ಶುಚಿ ಪ್ಯಾಡ್ಗಳಲ್ಲಿ ಯಾವುದೇ ರೀತಿ ಸಪ್ಲೈ ಆಗ್ತಿಲ್ಲ ಅಂತ ಅನ್ನೋದನ್ನು ಅವ್ರ ಬೇಡಿಕೆ ಕೂಡ ಈ ಮುಂದೆ ಇಟ್ಟಿರುವಂಥದ್ದು. ಖಂಡಿತವಾಗ್ಲೂ ನಾನು DC ಅವ್ರಿಗೆ ಹೇಳ್ತೇನೆ. ಈಗ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾಲೇಜ್ಗಳಲ್ಲೂ, ಎಲ್ಲ ಹಾಸ್ಟೆಲ್ಸ್ಗಳಲ್ಲೂ ಹೆಣ್ಣುಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಸ್ ಕೊಡಬೇಕು. ಮತ್ತು ಋತುಚಕ್ರವಿನ ರಜಾ ಕೆಲಸ ಮಾಡ್ತಾ ಇರುವಂಥ ಖಾಸಗಿ ಮತ್ತು ಸರ್ಕಾರ ಅವರಿಗೆ ರಜೆ ಅಂತ ಘೋಷಿಸಿದೆ. ಸೊ ಮಕ್ಕಳಿಗೂ ಸಹ ಕೊಡಲಿ ಅಂಥೇಳಿ ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಬರಿತೇನೆ. ನಮಸ್ಕಾರ. ಶಾಲೆಗಳಲ್ಲಿ ಶೌಚಾಲಯಗಳು ಮೇಡಮ್ ಅಂದರು, ಈ ಹೈಸ್ಕೂಲ್ಗಳಲ್ಲಿ ಆಗಲಿ, ಕಾಲೇಜುಗಳಲ್ಲಾಗಲಿ ಶೌಚಾಲಯಗಳ ಕೊರತೆ ಕೂಡ ಭಾಳಷ್ಟು ಇದೆ ಮೇಡಮ್ ಈ ಭಾಗದಲ್ಲಿ. ನೀವು ಯಾವ ಸಾಕಷ್ಟು ಶಾಲೆಗಳಲ್ಲಿ ಖಂಡಿತವಾಗ್ಲೂ ನಾನು DC ಅವ್ರ ಗಮನಕ್ಕೆ ತಂದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯಗಳನ್ನು ಗಮನಿಸಿ ಅಲ್ಲೇನೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಿ ನಮಗೆ ಇಮಿಡಿಯೇಟ್ಲಿ ವರದಿ ಕೊಡಲಿಕ್ಕೂ ಸಹ ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.